ಟೆರರಿಸ್ಟ್ ವಿಚಾರ ಇಟ್ಕೊಂಡು ಸುನಿಲ್ ಅವರೇ, ಟೆರರಿಸ್ಟ್ ವಿಚಾರ ಇಟ್ಕೊಂಡು POK ಮೇಲೆ ಅಟ್ಯಾಕ್ ಮಾಡೋದು ಹೇಗೆ, POKನ ವಶ ಮಾಡ್ಕೊಳ್ಳೋದು ಹೇಗೆ? ಟೆರರಿಸ್ಟ್ ನೆಪ ಇಟ್ಕೊಂಡು ಈ ಕೆಲಸ ಮಾಡ್ಲಿಕ್ಕೆ ಆಗುತ್ತಾ, ಅಥವಾ ಟೆರರಿಸ್ಟ್ ಇಶ್ಯೂನೇ ಬೇರೆ, ನನಗೆ POK ಬೇಕು, ನಾನು ಶಿಮ್ಲಾ ಒಪ್ಪಂದ ಎಲ್ಲ ನಾನೀಗ ರದ್ದು ಮಾಡಿ ಬಿಸಾಕಿದ್ದೀನಿ, ನನಗೆ ಈಗ POK ಬೇಕು ಅಂತ ನಾವು ಹೋಗಬಹುದಾ ಅಂತ ಡಿಪ್ಲೊಮ್ಯಾಟಿಕಲಿ ಟೆಕ್ನಿಕಲಿ ಕೇಳ್ತಾ ಇದ್ದೀನಿ. ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರ ತಗೊಳಕ್ಕೆ ನಮ್ಗೆ ಒಂದು ರೀಸನ್ನೇ ಬೇಕಿಲ್ಲ. ಓಕೆ, ಯಾಕಂತ ಹೇಳಿದ್ರೆ ಅದು ಇಲ್ಲಿಗಲ್ ಆಕ್ಯುಪೇಷನ್ ಪಾಕಿಸ್ತಾನದ್ದು. ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರ್ ಪೂರ್ತಿಯಾಗಿ ಭಾರತದ್ದು, ನಮ್ಮ ನೆಲ. ನಾನು ಹೇಳ್ದೆ ಅಲ್ವಾ, ನಮಗ್ ಪೂರ್ತಿ ಪಾಕಿಸ್ತಾನ ಬೇಕಿಲ್ಲ, ಅಷ್ಟು ದೊಡ್ಡ ಒಂದು ತಲೆನೋವು ನಮಗ್ ಬೇಕಿಲ್ಲ, ನಮಗ್ ಬೇಕಾಗಿಲ್ಲ ಪಾಕಿಸ್ತಾನ. ಆದ್ರೆ ಒಂದು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಇವತ್ತೇನಿದೆ ಆ ಒಂದು ಪಾರ್ಟ್ಗೆ ನಾವು ಅಟ್ಯಾಕ್ ಮಾಡ್ಬೇಕು ಅಂತ ಹೇಳಿದ್ರೆ ಫಸ್ಟ್ಲಿ ನಮಗ್ ರೀಸನ್ನೇ ಬೇಕಾಗಿಲ್ಲ. ನಾವು ಯಾವ್ದೇ ರೀಸನ್ ಇಲ್ದಿರ ನಾವು ಅಟ್ಯಾಕ್ ಮಾಡ್ಬೋದು ಒಂದು, ಯಾಕಂದ್ರೆ ಅದನ್ನ ನಮ್ಮನೆಲ್ಲ. ಎರಡನೇ ಪಾಯಿಂಟ್, ಟೆರರಿಸ್ಟ್ ಗಳು ಏನಿದ್ದಾರೆ ಅವ್ರನ್ನ ಹಂಟ್ ಡೌನ್ ಮಾಡಕ್ಕೆ ಕೂಡ ನಾವಲ್ಲಿ ಅಟ್ಯಾಕ್ ಮಾಡಬಹುದು. ಬಾಲಾಕೋಟ್ ಅಲ್ಲಿ ಏನಾಯ್ತು ಅದಾಗಿದ್ದೇನೆ, 2016 ಸರ್ಜಿಕಲ್ ಸ್ಟ್ರೈಕ್ಸ್ ಅಲ್ಲಿ ಏನಾಯ್ತು ಅದಾಗಿದ್ದೇನೆ. ನಾವು ಅವಾಗ ಸಣ್ಣದಾಗಿ ಪಾಠ ಕಲ್ಸಕ್ ಮಾತ್ರ ನಾವು ಟ್ರೈ ಮಾಡ್ತಿದ್ವಿ. ಈಗ ಫುಲ್ ಫ್ಲೆಡ್ಜ್ ವಾರ್ ಮೊಬಿಲೈಸ್ ಮಾಡಿ ಪಾಕಿಸ್ತಾನ ಮೇಲೆ ಇಂಡಿಯನ್ ಆರ್ಮಿ ತನ್ನ ಡಾಕ್ಟ್ರಿನ್ ವಿರುದ್ಧವಾಗಿ, ಯಾಕಂದ್ರೆ ಇಂಡಿಯನ್ ಆರ್ಮಿ ಯಾವತ್ತೂ ನಮ್ಮ ಡಾಕ್ಟ್ರಿನ್, ಡಿಫೆನ್ಸ್ ಡಾಕ್ಟ್ರಿನ್ ಏನ್ ಹೇಳುತ್ತೆ, ನಾವು ಫಸ್ಟ್ ಅಟ್ಯಾಕ್ ಮಾಡಲ್ಲ ಅಂತ ಹೇಳುತ್ತೆ. ಆಮೇಲೆ ನೋ ಫಸ್ಟ್ ಯೂಸೇಜ್ ಆಫ್ ನ್ಯೂಕ್ಲಿಯರ್ ವಾರ್ಸ್ ಅಂತ ಕೂಡ, ನ್ಯೂಕ್ಲಿಯರ್ ವೆಪನ್ ಅಂತ ಕೂಡ ನಾವು ಹೇಳ್ತೀವಿ. ಆದ್ರೆ ಯು ಕ್ಯಾನ್ ಚೇಂಜ್ ಯುವರ್ ಡಾಕ್ಟ್ರಿನ್ ಮಾಡಿರೋದು ನಾವೇ, ಅದನ್ನ ಬದಲಾಯಿಸಿಕೊಳ್ಳು ಬೇಕಾಗತ್ತೆ. ನಮ್ಗೆ ಯಾವ್ದೇ ಕಾರಣ ಬೇಕಿಲ್ಲ, ನಾವು ಎಲ್ಲಿ ಬೇಕಾದ್ರೂ ಅಟ್ಯಾಕ್ ಮಾಡ್ಬೋದು. ಈಗ ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರಲ್ಲಿ ಅಷ್ಟು ಕೆಪಾಸಿಟಿನೂ ನಮ್ಗಿದೆ, ಆ ರೀತಿ ಪ್ಲಾನಿಂಗ್ ಕೂಡ ಆಲ್ರೆಡಿ ನಡೀತಾ ಇದೆ, ಅದು ನಡೆದೇ ತೀರತ್ತೆ. ಅವ್ರು ಇಮ್ಯಾಜಿನ್ ಕೂಡ ಮಾಡ್ಕೊಂಡಿರಬಾರ್ದು, ಅಷ್ಟಾಗತ್ತೆ, ಟೆರರಿಸಂ ನಿರ್ಣಾಮ ಆಗತ್ತೆ. ಓಕೆ, ಮೊದಲಿಗೆ ನಾನು ಕೇಳ್ಪಟ್ಟಿದ್ದೆ ಪೇಶಾವರದವರೆಗೂ ಹೋಗಿದ್ರು ಅಂತ ಹೇಳಿ, ಈಗ ರಾವಲ್ಪಿಂಡಿವರೆಗೂ ಹೋಗಬಹುದು ಅಂತ ಒಂದು ವಿಷಯ ನಮಗೆ ಸಿಗ್ತಾ ಇದೆ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್? ಖಂಡಿತವಾಗ್ಲೂ ಪಾಸಿಬಿಲಿಟಿ ಇದೆ. ಓಕೆ, ಯಾಕಂತ ಹೇಳಿದ್ರೆ ಈಗ ನೇವಲ್ ಏರ್ಕ್ರಾಫ್ಟ್ ಕ್ಯಾರಿಯರ್ ಏನು ಅಂದ್ರೆ ನಮ್ಮ ಇದು ಏರ್ಕ್ರಾಫ್ಟ್ ಕ್ಯಾರಿಯರ್ ಏನು ಡಿಪ್ಲಾಯ್ ಆಗಿದೆ ಅಲ್ಲಿ, INS ವಿಕ್ರಾಂತ್, ಅದರ ಒಂದು ಕೇಪಬಿಲಿಟಿ ಏನಿದೆ, ಆ ಕೇಪಬಿಲಿಟಿ ಅದು ಲಾಹೋರ್ ಇಂದ ದಾಟಿ ಅಲ್ಲಿಂದ ಲಾಂಚ್ ಆಗೋ ಮಿಸೈಲ್ಸ್, ಬ್ರಹ್ಮೋಸ್ ಮಿಸೈಲ್ಸ್ ಆಗ್ಬೋದು, ಇಲ್ಲ ನಮ್ಮ ಬೇರೆ ಬೇರೆ ಮಿಸೈಲ್ ಸಿಸ್ಟಮ್ಸ್ ಏನಿದೆ. ನಾನು ಜಾಸ್ತಿ ಡೀಟೇಲ್ ಅದ್ರ ಬಗ್ಗೆ ನಾನು ಕೊಡಕ್ಕೆ ಇಷ್ಟಪಡಲ್ಲ, ಇಲ್ಲಿ ಗವರ್ಮೆಂಟ್ ಡೈರೆಕ್ಟಿವ್ ಇದೆ ಅದ್ರ ಮೇಲೆ. ಆದ್ರೆ ಅಟ್ಯಾಕ್ ಮಾಡಕ್ ನಾವು ಅಲ್ಲಿಗೆ ಹೋಗ್ಲೇಬೇಕು ಅಂತಿಲ್ಲ. ಇವಾಗ ವಾರ್ಫೇರ್ ತುಂಬಾ ಬದಲಾಗ್ಬಿಟ್ಟಿದೆ. ನಾವ್ ಇಲ್ಲೇ ಕೂತ್ಕೊಂಡು ನಾವ್ ಎಲ್ಲಿ ಬೇಕಾದ್ರೂ ಮಾಡ್ಬೋದು. ಆಮೇಲೆ ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ ಕೂಡ ನಮ್ಮಲ್ಲಿದೆ, ನಮ್ಗೆ ಆ ಕೇಪಬಿಲಿಟಿ ಇದೆ, ಅಗ್ನಿ ಮಿಸೈಲ್ ಸಿಸ್ಟಮ್, ರೈಟ್? ಸೊ ಇದೆಲ್ಲ ಇರೋವಾಗ ನಾವು ಅಲ್ಲಿ ಹೋಗ್ಬೇಕಾಗಿಲ್ಲ. ಈಗ ಬಾರ್ಡರ್ಸ್ ನಮ್ದೇನಿದೆ, ಇಂಟರ್ನ್ಯಾಷನಲ್ ಬಾರ್ಡರ್ಸ್ ಏನಿದೆ ಅದ್ರ ಒಳಗಡೆನೆ ಇಟ್ಕೊಂಡು ನಾವು ಅವ್ರಿಗೆ ಪಾಠ ಕಲಿಸಬಹುದು. ಆದ್ರೆ ಫೈನಲಿ ನಮ್ಗೆ ನಮ್ಮ ಪಾರ್ಟ್ ಆಫ್ ಕಾಶ್ಮೀರ್, ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರ್ ಏನಿದೆ ಅದ್ರ ಮೇಲೆ ನಾವು ಅಟ್ಯಾಕ್ ಮಾಡಬೇಕು ಅಂತ ಹೇಳಿದ್ರೆ ಅಲ್ಲಿ ಹೋಗಿ ವಿ ಹ್ಯಾವ್ ಟು ಹೋಲ್ಡ್ ದ ಗ್ರೌಂಡ್, ವಿ ಹ್ಯಾವ್ ಟು ಕ್ಯಾಪ್ಚರ್ ಅಂಡ್ ಹೋಲ್ಡ್ ದಟ್ ಗ್ರೌಂಡ್. ಆ ಗ್ರೌಂಡ್ ನಾವು ಹೋಲ್ಡ್ ಮಾಡಬೇಕು ಅಂತ ಹೇಳಿದ್ರೆ ನಾವು ಆರ್ಮಿನ ಅಲ್ಲಿಗೆ ಕಳಿಸ್ಲೇಬೇಕಾಗತ್ತೆ. ಸೊ ಎಲ್ಲ ಪಾಸಿಬಿಲಿಟೀಸು ಇದೆ. ಈಗ ಸರಿಯಾದ ಸಮಯ, ನಡಿಬೇಕು, ಈಗ ನಡೆಯುತ್ತೆ. ಫೈನ್. ಈಗ ಚಂದ್ರಶೇಖರ ಅವರೇ, ನನ್ನ ಪಾಯಿಂಟ್ ಇಲ್ಲಿ ಅಂತ ಪಹಲ್ಗಾಮ್ ಅಂತ ಪ್ಲೇಸಲ್ಲಿ ವರ್ಕ್ ಮಾಡಿದಂಥವ್ರು ಇವತ್ತಿಗೆ ಪಹಲ್ಗಾಮ್ ನೆನೆಸ್ಕೊಂಡ್ರೆ ನಮಗೆ ಈಗ ಇದು ಒಳ್ಳೆ ರಜದ ಟೈಮ್, ಇದು ಅನೇಕರು ಬುಕ್ ಮಾಡ್ಕೊಂಡಿದ್ರು. ಇವತ್ತು ನೋಡಿದ್ರೆ ಜಮ್ಮು ಕಾಶ್ಮೀರದ ಸುಮಾರು 40 ಸ್ಥಳಗಳನ್ನು ಯಾರು ಬರಬೇಡಿ ಅಂತ ಹೇಳಿ ಒಂಥರ ಬ್ಯಾನ್ ಮಾಡ್ದಂಗೆ ಮಾಡಿದ್ದಾರೆ. ಇದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ ಹೇಳಿ ನಿಮ್ಮ ಅಭಿಪ್ರಾಯ ಇದ್ರ ಬಗ್ಗೆ? ಅಂಥ ಪಹಲ್ಗಾಮ್ ಈ ಥರ ಆಯಿತು, ನೆಕ್ಸ್ಟು ಈ ಥರದ್ದು ಆಗಬಾರದು ಅಂತ ಹೇಳಿದ್ರೆ ಯಾವುದೇ ವ್ಯಕ್ತಿ ಮತ್ತೆ ನಾನು ಕಾಶ್ಮೀರಕ್ಕೆ ಹೋಗಬೇಕು ಅನ್ನೋದು ಒಂದು ವ್ಯವಸ್ಥೆ ಆಗಬೇಕು ಅನ್ನೋದಾದ್ರೆ ಏನೇನು ಆಗಬೇಕಾಗತ್ತೆ ಅಲ್ಲಿ ಅಂತ? ಸರ್, ಇದನ್ನ ನೋಡ್ರಿ, ಟೂರಿಸ್ಟನ್ನ ಯಾವಾಗಲೂ ಬಂದ್ ಮಾಡಕ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಪ್ಪ ಅಂತಂದ್ರೆ ಪ್ರತಿ ಸಾರಿ ರಜೆ ಬಿಟ್ಟಾಗ ಮಕ್ಕಳನ್ನ ಕರ್ಕೊಂಡು ಟೂರ್ ಹೋಗ್ತಾರ. ಅದು ವಿಶೇಷವಾಗಿ ಏನಪ್ಪ ಅಂತಂದ್ರೆ ಸದರ್ನ್ ಸೈಡ್ದವರು, 10 kg ಆಂಧ್ರ ಪ್ರದೇಶ, ತಮಿಳುನಾಡು, ಕೇರಳ, ಕರ್ನಾಟಕ, ಗೋವಾ, ಮಹಾರಾಷ್ಟ್ರ ಈ ಕಡೆಯವರೆಲ್ಲ ಒಂದು ಗುಡ್ಗಾಡು ಪ್ರದೇಶ ಅಂತೇಳಿ ಜಮ್ಮು ಕಾಶ್ಮೀರಕ್ಕೆ ವಿಶೇಷವಾಗಿ ಹೋಗ್ತಾರ. ಅದು ಈಗ ಕಳೆದ 2014ರಿಂದ ಜಮ್ಮು ಕಾಶ್ಮೀರದೊಳಗೆ ಆಗ್ತಕ್ಕಂಥ ಸುಧಾರಣೆಗಳನ್ನು ನೋಡಿ ಮೊದಲು ಇಷ್ಟು ಜನ ಹೋಗ್ತಿರ್ಲಿಲ್ಲ. ಇತ್ತಿತ್ತಲಾಗಿ ಟೂರಿಸ್ಟ್ ಜಾಸ್ತಿ ಹೊಂಟಾರ. ಯಾಕಪ್ಪ ಅಂದ್ರೆ ಅಲ್ಲಿ ನಮಗೆ ಯಾವುದೇ ಥರದ ಭಯ ಇಲ್ಲ. ಯಾವುದೇ ಒಂದು ಅಮರನಾಥ್ ಯಾತ್ರೆ ಆಗಲಿ, ವೈಷ್ಣೋ ದೇವಿಗೆ ಹೋಗೋದಾಗಲಿ, ಅಥವಾ ಏನು ಕಾರ್ಗಿಲ್ ನೋಡಕ್ಕೆ ಹೋಗ್ತಾರ, ಈ ಥರ ಹೋಗಾಕ ಯಾರಿಗೇನು ಅಭ್ಯಂತರ ಇರಲಿಲ್ಲ, ಯಾರಿಗೂ ಈಗ ಭಯ ಇರಲಿಲ್ಲ. ಆದ್ರೆ ಈ ಒಂದು 2-3 ಏನು ಘಟನೆಗಳು ನೋಡೋದು, ವಿಶೇಷವಾಗಿಯಪ್ಪ ಅಂದ್ರೆ ಪುಲ್ವಾಮಾ ದಾಳಿ ಆದ್ಮ್ಯಾಗ
ಎಷ್ಟೋ ಜನ ಹೆದರಿ ಹೋಗ್ತಿರ್ಲಿಲ್ಲ. ಆದ್ರೆ ಇದು ಏನು ಈಗ ಪಹಲ್ಗಾಮ್ದೊಳಗೆ ಈ ಥರ ಟೂರಿಸ್ಟ್ ಮೇಲೆ ಏನು ಅಟ್ಯಾಕ್ ಮಾಡಿದ್ರಲ್ಲ, ಯಾರು ಹೋಗಕ್ಕೆ ಎಲ್ಲರೂ ಕ್ಯಾನ್ಸಲ್ ಮಾಡ್ಕೊಂಡ್ಬಿಡ್ತಾರ, ಹೋಗಂಗಿಲ್ಲ. ಕಾರಣ ಏನಪ್ಪ ಅಂದ್ರೆ ಅದು ನೋಡಕ್ಕೆ ಹೋಗಿ ನಾವು ಯಾಕೆ ಸಾಯ್ಬೇಕು? ಅದಕ್ಕೋಸ್ಕರ ನಾ ಏನು ಹೇಳ್ತೀನಪ್ಪ ಅಂತಂದ್ರೆ, ಇದು ಉಗ್ರವಾದಿಗಳನ್ನ ಮಟ್ಟ ಹಾಕ್ಬೇಕಪ್ಪ ಅಂತಂದ್ರೆ ಮೊಟ್ಟ ಮೊದಲಿಗೆ ಪಾಕಿಸ್ತಾನವನ್ನು ನಾವು ಮಟ್ಟ ಹಾಕ್ಬೇಕು. ಪೂರಾ ವರ್ಲ್ಡ್ದೊಳಗೆ ದೇಶದ್ರೋಹ ಮಾಡೋದು, ಆನಂತರ ಉಗ್ರವಾದಿಗಳಿಗೆ ಸಪೋರ್ಟ್ ಮಾಡೋದಂದ್ರೆ ಪಾಕಿಸ್ತಾನ. ಈಗ ನೋಡ್ರಿ, ಪೂರಾ ಜಗತ್ತಿನೊಳಗೆ ಪಾಕಿಸ್ತಾನವನ್ನು ಬ್ಯಾನ್ ಮಾಡಕ್ಕಂತಾರೆ ಎಲ್ಲರೂ. ಯಾರ್ಯಾರು ಏನೇನು ಸಪೋರ್ಟ್ ಕೊಡಕ್ಕಂತಾರೋ ಎಲ್ಲರೂ ವಾಪಸ್ ತಗೊಂಡ್ರು. ಏನೋ ಸಣ್ಣ ಪುಟ್ಟ ಒಂದೆರಡು ದೇಶಗಳು ಅದಕ್ಕೆ ಸಪೋರ್ಟ್ ಮಾಡ್ತಿರ್ಬೇಕು. ಆದ್ರೆ ಅವರು ಕೂಡ ಯಾರು ಈ ಸದ್ಯಕ್ಕೆ ಟರ್ಕಿ ಅಂತವ್ರು, ಟರ್ಕಿ ಒಳಗೆ ಇಷ್ಟು ದೊಡ್ಡ ಅನಾಹುತಗಳು ಆದಾಗ ಭಾರತನ ಮೊಟ್ಟ ಮೊದಲಿಗೆ ಅವ್ರಿಗೆ ಸಹಾಯ ಮಾಡಿದ್ದು. ಈಗ ಅಂಥವ್ರು ಅನ್ನ ಉಂಡು ಮನೆಗೆ ಕನ್ನ ಹಾಕ್ತಾರಪ್ಪ ಅಂತಂದ್ರೆ ಟರ್ಕಿ ಕೂಡ ಹೇಳಿದೆ, ಸಪೋರ್ಟ್ ಕೊಟ್ಟೆ ಕೊಡ್ತಾರೆ. ಟರ್ಕಿ ಕೂಡ ಹೇಳಿದೆ, ನಾನು ಯಾವುದೇ ಶಸ್ತ್ರಾಸ್ತ್ರವನ್ನ ಪಾಕಿಸ್ತಾನ ಕೊಡಲ್ಲ ಅಂತ ಹೇಳಿ. ಆಮೇಲೆ ಅವರು ಕೂಡ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಟರ್ಕಿ ಅವರು ಕೂಡ. ನಾನೇನು ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡ್ತಾರೆ ಅಂತ ಟರ್ಕಿ ಅವರು ಕೂಡ ಹೇಳಿದ್ದಾರೆ ಅಂತ. ಹೌದು, ಈಗ ಅವ್ರಿಗೆ ಯಾರೋ ಕೊಡ್ಲಿ ಶಸ್ತ್ರಾಸ್ತ್ರ ಕೊಟ್ಟರಸ್ತಕ್ಕ, ನಮ್ಮ ಭಾರತ ಯಾವುದೇ ದೇಶದೊಳಗೆ ಅವರು ಸಪೋರ್ಟ್ ಕೊಟ್ಟರಸ್ತಕ್ಕ ಅದಕ್ಕೆ ಅದನ್ನ ಮೆಟ್ಟಿ ಹಾಕಿ ಅಟ್ಯಾಕ್ ಮಾಡೇ ಮಾಡ್ತಾರ. ನೋಡ್ರಿ ಬೇಕಾರ ಅವ್ರು ಯಾರೇ ಸಪೋರ್ಟ್ ಕೊಟ್ಟರಸ್ತಕ್ಕ ಅದರೊಳಗೆ ಗೆಲ್ಲೋದು ಇಂಡಿಯಾನ. ಯಾಕಪ್ಪ ಅಂತಂದ್ರೆ ಒಂದು ಮಾತು ಹೇಳ್ತೇನೆ ನಿಮಗೆ, ಕ್ರಿಕೆಟ್ ಆಟದೊಳಗೆ ಒಬ್ಬ ಬ್ಯಾಟ್ಸ್ಮನ್ ಬಾಲನ್ನು ಯಾವ ಕಡೆಗೆ ಹೊಡಿತಾನ ಗೊತ್ತಿರಂಗಿಲ್ಲ. ಆ ಥರ ನಮಗೆ ಟ್ರೈನಿಂಗ್ ಕೊಡ್ತಾರೆ. ಏನಪ್ಪ ಅಂತಂದ್ರೆ ಬಾಲ್ ಯಾವ ಕಡೆಯಿಂದ ಆದರೂ ಬರ್ಬೋದು, ಆ ಥರ ವಿರೋಧಿಗಳು ಯಾವ ಕಡೆಯಿಂದ ಆದರೂ ಅಟ್ಯಾಕ್ ಮಾಡ್ಬೋದು. ಆ ಥರ ನಮ್ಮ ಇಂಡಿಯನ್ ಆರ್ಮಿದು ಟ್ರೈನಿಂಗ್ ಇರ್ತೈತಿ. ಪೂರಾ ಪಾಕಿಸ್ತಾನ ಬಾರ್ಡ್ರಿಗೆ ಏನು ನಮ್ಮ ಇಂಡಿಯನ್ ಆರ್ಮಿ ಐತಿ ಎಲ್ಲರಿಗೂ ಟ್ರೈನಿಂಗ್ ಕೊಟ್ಟಿರ್ತಾರ. ಮೊದಲಿಂದನೂ ಬ್ಲೂ ಪ್ರಿಂಟ್ ತಯಾರಿರ್ತೈತಿ. ಯಾವ ಥರಪ್ಪ ಅಂತಂದ್ರೆ ಯಾವ ಕಡೆಯಿಂದ ಆದರೂ ಅಟ್ಯಾಕ್ ಮಾಡಿದ್ರೆ ಕೂಡ ನಾವು ತಯಾರಿ ಒಳಗಿರಬೇಕು ಅಂತ. ಮತ್ತೆ ಆ ಥರ ನಮ್ಮ ಸೈನಿಕರು ಯಾವಾಗಲೂ ತಯಾರಿ ಇದ್ದೇ ಇರ್ತಾರೆ. ಗಿರೀಶ್ ನನ್ನ ಪಾಯಿಂಟ್ ಇಲ್ಲಿ ಈಗ ನೋಡಿ, ಯುಕ್ರೇನ್ ಮೇಲೆ ರಷ್ಯಾ ಯುದ್ಧ ಮಾಡಬೇಕು ಅಂತ ತೀರ್ಮಾನ ಮಾಡಿದಾಗಲೂ ಕೂಡ ಆ್ಯಸ್ ಇಫ್ ಒಂದು 2 ದಿನದ ಕೆಲಸ ಏನೋ, ರಷ್ಯಾ ಯಾವುದೋ ಒಂದು ಉಕ್ರೇನು, ನ್ಯಾಟೋ ಸಪೋರ್ಟು, ಅಮೆರಿಕ ಸಪೋರ್ಟು, ಅದು ಎಷ್ಟು ಮಟ್ಟಿಗೆ ಅಂದಾಜು ಮಾಡಿತ್ತು ನನಗೆ ಗೊತ್ತಿಲ್ಲ.